ನಾನು ಆಟೋ ಹೋಗಿದ್ದೆ. ನಮ್ಮ ಹೆಂಗಸರಿಗೆ ಅಂಗಡಿಗೆ ಕರ್ಕೊಂಡೋಗಿದ್ದೆ. ನಾನು ಅಂಗಡಿಗೆ ಕರ್ಕೊಂಡೋಗಿ ನಮ್ಮ ಮನೆಗೆ ಸಾರು ಮಾಡಬೇಕು ಅಂದರು. ಕೊತ್ತಂಬರಿ ಸೊಪ್ಪು ತೊಗೊಂಡು ಮನೆಗೆ ತೊಗೊಂಬಂದು ಬಿಟ್ಟೆ. ನಾನು ಬಿಟ್ಬಿಟ್ಟು ಗಾಡಿ ಬಿಟ್ಬಿಡ್ತೀನಿ ಅಂತ ನಮ್ಮ ಹೆಂಗಸ್ರಿಗೆ ಓದ್ಬಿ ಮನೆಗೆ ಹೇಳ್ಬಿಟ್ಟು ನಾನು ಶೆಡ್ಡಿಗೆ ಹೋದೆ. ಶೆಡ್ಗೆ ಹೋಗೋ ತಕ್ಕ ಏನು ಮಾಡಿಬಿಟ್ಟ, ಹಿಂದ್ಗಡೆಯಿಂದ ರಾಡ್ ತೊಗೊಂಬಂದು ಮಕ್ಕಳು ವಿಚಾರಕ್ಕೆ ಹಿಂದ್ಗಡೆಯಿಂದ ಇಲ್ಲಿ ಇಕ್ಕೊಂಡು ರಾಡು ಬಂದು ನಮ್ಮ ಮಗಳಿಗೆ ಫಸ್ಟು ಹೊಡೆದವನೆ. ಆಮೇಲೆ ನಮ್ಮ ಹೆಂಗಸ್ರಿಗೆ ಹೊಡೆದವನೆ. ಎರಡೇಟು, ಒಂದು ಏಟು ಬೀಳ್ತಿದ್ದಂಗೆ ಇನ್ನೊಂದು ಏಟು ಹೊಡೆದವನೆ. ಅಲ್ಲಿಂದ ರಕ್ತ ಹೋಗೈತೆ. ಅಲ್ಲಿಂದ ಯಾರೂ ಎತ್ತಾಕಿಲ್ಲ. ಅವರು ನಮ್ಮ ಮಕ್ಕಳು ಇಬ್ಬರು ಎತ್ತಾಕೊಂಬಂದವ್ರೆ. ಯಾರು ಸೈಯದ್ ಸಾದತ್ತು, ದಾದಾ ಪೀರ್ ಅಂತ ಇಬ್ಬರು ಹಾಕ್ಕೊಂಬಂದು ಅಡ್ಮಿಟ್ ಮಾಡಿದರು. ನನಗೆ ಗೊತ್ತಿಲ್ಲ ಅದು. ಆಮೇಲೆ ನನಗೆ ಹೇಳಿದ್ರು ನಿಮ್ಮ ಹೆಂಗಸರು ಸೀರಿಯಸ್ ಇದ್ದಾರಂತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರು. ನಾನು ಆಮೇಲೆ ಇಲ್ಲಿ ಬಂದಿದ್ದ ಮೇಲೆ ನನಗೆ ಗೊತ್ತಾಗಿದ್ದು. ಆಮೇಲೆ ಸುಮ್ಮನೆ ಉಸಿರು ಆಡ್ತಿತ್ತು ಅಷ್ಟೇ. ಎಷ್ಟು ಶೆಬ್ಬಿರ್ಸೂ ಎದ್ದೊಳ್ಳಿಲ್ಲ. ಸಣ್ಣ ಮಕ್ಕಳಿಗೆ ಏನು ಜಗಳ ಮಾಡ್ಕೊಂಡವ್ರೆ. ಏನೋ ಮಕ್ಕಳು ಜಗಳ ಮಾಡ್ಕೊತಾರೆ. ಅದು ಏನೋ ಮಾಡೋಕ್ಕಾಗಲ್ಲ. ದೊಡ್ಡವರಿದ್ದರೆ ಅದೊಂದು ಮಾತು. ಈ ಚಿಕ್ಕ ಮಕ್ಕಳಿಗೆ ಗಲಾಟೆಗೆ ಇಷ್ಟೊಂದು ಕೆಲಸ ಮಾಡೋಣ ರಾಟ್ ತೊಗೊಂಬಂದು ಬಡ್ದು 4 ಜನ ಹೊಡೆದವ್ರೆ. ಜಾಫರು, ಫಜೀಲತ್ತು, ಇಶ್ಯು, ಬಾಬು ಖಾನು. ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ನಮಗೆ ಏನು ಬೇಕು, ನ್ಯಾಯ ಕೊಡಿಸ್ಬೇಕು ಅಷ್ಟೇ. ಅವ್ರಿಗೆ ಶಿಕ್ಷೆ ಕೊಡಬೇಕು. ಅವ್ರು 4 ಜನಕ್ಕೂ ಅವ್ರಿಗೆ ಬೇಲ್ ಕೊಡಿಸ್ಬಾರ್ದು. ಇವತ್ತು ಬೆಳಿಗ್ಗೆ 12:30 1 ಗಂಟೆ ಇತ್ತು. ರಾತ್ರಿ 8:25ಕ್ಕೆ. 4 ಜನ. ಒಂದೇ ಫ್ಯಾಮಿಲಿ. ಮನೆ ಪಕ್ಕನೇ ಸರ್. ಅದೇ ಸರ್, ಒಂದು ಸ್ವಲ್ಪ ಜಗಳ ಆಗಿತ್ತು ಮಕ್ಳಿಗೆ ಮಾತಲ್ಲಿ. ಅದಕ್ಕೆ ಅವ್ನು ಬಂದು ರಾಟ್ ತೊಗೊಂಡೋಗಿ ನಮಗೆ ಗೊತ್ತೇ ಇಲ್ಲ, ಹಂಗೆ ತೊಗೊಂಬಂದು ರಾಟ್ ತೊಗೊಂಬಂದು ಹೊಡೆದಿರೋದು. ಅದೇ ಮಕ್ಳಿಗೆ ಮಾತು. ಅದೇ ಪಕ್ಕದ ಮನೆಯವರು ಏನೋ ಜಗಳಕ್ಕೆ ಹೋಗಿದ್ದಂತೆ. ಅದಕ್ಕೆ ಇವರು ಬಿಡ್ಸೋಕೆ ಹೋಗಿತ್ತು ಮೊನ್ನೆ. ಅದೇನೇ ಆ ಥರ ಆಗಿ ಹೊಡ್ಬಿಟ್ಟಿರೋದು. 4 ದಿನ ಮುಂದೆ ಇತ್ತು. ಆಮೇಲೆ ನಿನ್ನೆ ತಿರ್ಗಾ ಆಗಿದ್ದು ಅದೇ ವಿಚಾರಕ್ಕೆ. ಸಣ್ಣ ಮಕ್ಕಳ ವಿಚಾರಕ್ಕೆ. ಅದೇ ರಾಡ್ ತೊಗೊಂಡು ಹೊಡೆದಿದ್ದು. ಯಾರು? ಜಾಫರ್ ಅವನು ಡಮಾಲಿಷ್ ಮಾಡ್ತಾನೆ. ಅವನು ಇನ್ನೊಬ್ಬ ಇದ್ದಾನೆ ಅವನು. ಆಮೇಲೆ ಫಜೀಲತ್ತು 4 ಜನ ಇತ್ತು. ಒಂದೇ ಫ್ಯಾಮಿಲಿ. ಪಕ್ಕಾನೆ. ಅದೇ ವೀರಸಾಗರ 2nd ಕ್ರಾಸ್.